BPNL ಅಂದರೆ ಭಾರತೀಯ ಪಶುಪಾಲನ್ ನಿಗಮ್ ಲಿಮಿಟೆಡ್ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯಾವುದೇ ಜಾಬ್ ನೋಟಿಫಿಕೇಶನ್ ಬಂದರೂ ಅಪ್ಡೇಟ್ ಸಿಗ್ತಾ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಭಾರತೀಯ ಪಶುಪಾಲನ್ ನಿಗಮ್ ಲಿಮಿಟೆಡ್ ಅವರು 2248 ಪೋಸ್ಟ್ಗಳಿಗೆ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಯಾವ್ಯಾವ ಪೋಸ್ಟ್ಗೆ ಅಂತ ನೋಡೋದಾದರೆ ಸ್ಮಾಲ್ ಎಂಟರ್ಪ್ರೈಸ್ ಎಕ್ಸ್ಟೆನ್ಷನ್ ಆಫೀಸರ್ 562 ಪೋಸ್ಟ್ಗೆ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಇನ್ನು ಸ್ಮಾಲ್ ಎಂಟರ್ಪ್ರೈಸ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಇದಕ್ಕೆ 1686 ಜನನ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಇದಕ್ಕೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅಂತ ನೋಡೋದಾದರೆ ಸ್ಮಾಲ್ ಎಂಟರ್ಪ್ರೈಸ್ ಎಕ್ಸ್ಟೆನ್ಷನ್ ಆಫೀಸರ್ಗೆ ಗ್ರಾಜ್ಯುಯೇಷನ್ ಆಗಿರಬೇಕು, ಯಾವುದಾದ್ರು ಒಂದು ಡಿಗ್ರಿ ಇದ್ದರೆ ಸಾಕು. ಇನ್ನು ಸ್ಮಾಲ್ ಎಂಟರ್ಪ್ರೈಸ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಇವ್ರಿಗೆ ನೋಡೋದಾದರೆ 10th ಪಾಸ್ ಆಗಿದ್ರೆ ಸಾಕು. ಇನ್ನು ಇವರ ಏಜ್ ಲಿಮಿಟ್ ಎಷ್ಟಿರಬೇಕು ಅಂತ ನೋಡೋದಾದರೆ ಸ್ಮಾಲ್ ಎಂಟರ್ಪ್ರೈಸ್ ಎಕ್ಸ್ಟೆನ್ಷನ್ ಆಫೀಸರ್ಗೆ 21ರಿಂದ 45 ಇರಬೇಕು. ಇನ್ನು ಸ್ಮಾಲ್ ಎಕ್ಸ್ಟೆನ್ಷನ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ಗೆ 18ರಿಂದ 40 ಏಜ್ ಆಗಿದ್ರೆ ಓಕೆ. ಇನ್ನು ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ ಸ್ಮಾಲ್ ಎಂಟರ್ಪ್ರೈಸ್ ಎಕ್ಸ್ಟೆನ್ಷನ್ ಆಫೀಸರ್ ಪೋಸ್ಟ್ಗೆ 944 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ಸ್ಮಾಲ್ ಎಂಟರ್ಪ್ರೈಸ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಪೋಸ್ಟ್ಗೆ 826 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದು ಆನ್ಲೈನ್ ಇರುತ್ತೆ. ಇನ್ನು ಸೆಲೆಕ್ಷನ್ ಪ್ರಾಸೆಸ್ ನೋಡೋದಾದರೆ ಆನ್ಲೈನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಇರುತ್ತೆ. ಇನ್ನು ಅದರ ಮಂತ್ಲಿ ಸ್ಯಾಲ್ರಿ ನೋಡೋದಾದರೆ ಸ್ಮಾಲ್ ಎಂಟರ್ಪ್ರೈಸ್ ಎಕ್ಸ್ಟೆನ್ಷನ್ ಆಫೀಸರ್ಗೆ 40,000 ಪ್ರತಿ ತಿಂಗಳು ಸಂಬಳ ಸಿಗುತ್ತೆ. ಇನ್ನು ಸ್ಮಾಲ್ ಎಂಟರ್ಪ್ರೈಸ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಅವ್ರಿಗೆ ನೋಡೋದಾದರೆ 30,500 ಪ್ರತಿ ತಿಂಗಳು ಸ್ಯಾಲ್ರಿ ಸಿಗುತ್ತೆ. ಇನ್ನು ಈಗ ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಇನ್ನು ಇದಕ್ಕೆ ಅಪ್ಲಿಕೇಶನ್ ಬಂದು 9/11/2024 ಶುರುವಾಗಿತ್ತು. ಇನ್ನು ಲಾಸ್ಟ್ ಡೇಟ್ ಬಂದು 25 ನವೆಂಬರ್ 2024 ಇತ್ತು. ಆದರೆ ಇವಾಗ ಮತ್ತೆ ಎಕ್ಸ್ಟೆಂಡ್ ಮಾಡಿ 5 ಡಿಸೆಂಬರ್ 2024 ಮಾಡಿದ್ದಾರೆ. ಆದರೆ ಎಕ್ಸ್ಟೆಂಡ್ ನೋಟಿಫಿಕೇಶನ್ ಕೂಡ ಬಿಟ್ಟಿದ್ದಾರೆ. ಅದನ್ನ ನೋಡೋದಾದರೆ ಇಲ್ಲಿದೆ ನೋಡಿ, ಇದು ಬಂದು ಎಕ್ಸ್ಟೆಂಡೆಡ್ ನೋಟಿಫಿಕೇಶನ್. ಅಂದರೆ ಅವ್ರು ಮಾಡ್ತಿರೋ ರೆಕ್ರೂಟ್ಮೆಂಟು ಎಕ್ಸ್ಟೆಂಡ್ ಮಾಡಿದಾರಲ್ಲ ಅದ್ರ ಬಗ್ಗೆ ತಿಳ್ಸೋಕ್ಕೋಸ್ಕರ ಈ ನೋಟಿಫಿಕೇಶನ್ನ ಬಿಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ವ್ಯಾಕೆನ್ಸಿ ಇದೆ, ಎಷ್ಟು ಸಂಬಳ ಸಿಗುತ್ತೆ, ಏನು ಏಜ್ ಲಿಮಿಟ್ ಬೇಕು, ಅಪ್ಲಿಕೇಶನ್ ಫೀಸ್ ಏನು, ಅದಕ್ಕೆ GST ಎಲ್ಲ ಎಷ್ಟಿರುತ್ತೆ ಅದ್ರ ಬಗ್ಗೆ ಎಲ್ಲ ಡೇಟ್ ಇದೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಡೇಟ್, ಲಾಸ್ಟ್ ಡೇಟ್ ಬಂದು ದಿನಾಂಕ ನೋಡೋದಾದರೆ 5 ಡಿಸೆಂಬರ್ 2024 ರಾತ್ರಿ 12 ಗಂಟೆ ತನಕ ಈ ಅಪ್ಲಿಕೇಶನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅಲ್ಲಿ ತನಕ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋದಾದರೆ ನಾನು ಈ ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನ ಓಪನ್ ಮಾಡಿ ಇಲ್ಲಿ ಬಂದು ಇಲ್ಲಿ ನೀವು ಹಿಂದಿಲೇ ಮಾಡಬೇಕಾದ್ರೆ ಹಿಂದಿಲೇ ಇದು ಮಾಡ್ಬೋದು, ಇಲ್ಲಾಂದರೆ ಇಂಗ್ಲೀಷ್ಗೆ ಚೇಂಜ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಚೇಂಜ್ ಆಗ್ತಿಲ್ಲ ಬಟ್ ಓಕೆ. ಇಲ್ಲಿ ನೋಡ್ತಾ ಇರ್ಬೋದು ಇದು ಗ್ರ್ಯಾಜುಯೇಷನ್ ಮಾಡೋರಿಗೆ, ಇದು 10th ಯಾವುದಕ್ಕೆ ಬೇಕೋ ಅದನ್ನ ಚೂಸ್ ಮಾಡಿ. ಈ ಥರ ಚೂಸ್ ಮಾಡಿದರೆ ಚೇಂಜ್ ಆಗುತ್ತೆ. ಇಲ್ಲಿ ಕ್ವಾಲಿಫಿಕೇಷನ್ ತೋರಿಸ್ತಾ ಇದೆ ನೋಡಿ ಏನು ಬೇಕು ಅಂತ, ಈ ಥರ ಎಕ್ಸಾಂಪಲ್. ಆಮೇಲೆ ನಿಮ್ಮದು ನೇಮ್ ಕೊಡಿ, ಮೊಬೈಲ್ ನಂಬರ್ ಕೊಡಿ, ಫಾದರ್ ನೇಮ್, ಫಾದರ್ ಮೊಬೈಲ್ ನಂಬರ್. ಇಲ್ಲಿ ನೀವೇನಾದರೂ ಮದುವೆ ಆಗಿದ್ದರೆ ನಿಮ್ಮ ಹಸ್ಬೆಂಡ್ ನೇಮ್ ಕೊಡಿ, ಅಂದರೆ ಲೇಡೀಸ್ ಯಾರು ಆಗ್ತಿದ್ರೆ. ಇನ್ನು ಯಾರು ಮೆನ್ ಕ್ಯಾಂಡಿಡೇಟ್ಸ್ ಆಗ್ತಿದ್ರೆ ಅವರು ಫಾದರ್ ನೇಮ್ ಕೊಟ್ಟರು ಆಗುತ್ತೆ. ಇನ್ನು ಅವ್ರ ಮೊಬೈಲ್ ನಂಬರ್, ಇನ್ನು ಡೇಟ್ ಆಫ್ ಬರ್ತ್, ಇಮೇಲ್ ಕೊಡಬೇಕು. ಈ ಅಡ್ರೆಸ್ ಮತ್ತು ಈ ಇಮೇಲ್ ಅಡ್ರೆಸ್ ಮತ್ತು ನಂಬರ್ನೆಲ್ಲ ಕರೆಕ್ಟಾಗಿರೋದು ಕೊಡಿ. ಇಲ್ಲ ಅಂದರೆ ನಿಮಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ. ಇನ್ನು ಇಲ್ಲಿ ನಿಮ್ಮದು ಸ್ಟೇಟ್ ಯಾವುದು ಅದನ್ನ ಚೂಸ್ ಮಾಡಿ. ನೆಕ್ಸ್ಟ್ ಡಿಸ್ಟಿಕ್, ನಾನು ಜಸ್ಟ್ ಮೈಸೂರನ್ನ ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಮೈಸೂರಲ್ಲಿ ಮತ್ತೆ ನಿಮ್ದು ಯಾವ ತಾಲೂಕು, ಮೈಸೂರು ತಾಲೂಕು. ನೆಕ್ಸ್ಟು ಯಾವ ಗ್ರಾಮ ಪಂಚಾಯತಿಗೆ ಬರುತ್ತೆ ನಿಮ್ಮದು ಅದನ್ನು ಕೇಳುತ್ತೆ, ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಪಿನ್ ಕೋಡ್, ಆಮೇಲೆ ನಿಮ್ಮ ಫೋಟೋ, ಸಿಗ್ನೇಚರ್ ಅದನ್ನೆಲ್ಲ ಅಪ್ಲೋಡ್ ಮಾಡಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅದಕ್ಕೆ ಇದು ಮಾಡಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ಮತ್ತೆ ಇನ್ನೂ ಸ್ವಲ್ಪ ಡೀಟೇಲ್ಸ್ನ ಕೇಳುತ್ತೆ. ನಿಮ್ಮದು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇರುತ್ತೆ, ಇನ್ನು ಕ್ಯಾಸ್ಟು ಮತ್ತು ಅದೆಲ್ಲ ಕೇಳುತ್ತೆ. ಲಾಸ್ಟಿಗೆ ಇಷ್ಟು ಫೀಸ್ನ ಪೇ ಮಾಡಬೇಕಿರುತ್ತೆ. ಅದಕ್ಕೆ ಆನ್ಲೈನ್ ಏನಾದರೂ ಒಂದು ಆಪ್ಷನ್ ಕೊಡ್ತಾರೆ, ಲೈಕ್ ಕ್ರೆಡಿಟ್ ಕಾರ್ಡ್ ಅಥವಾ UPIಯಲ್ಲಿ ಪೇ ಮಾಡೋದು, ಅದರಿಂದ ಪೇ ಮಾಡಿ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಲೈಕ್ ಗ್ರ್ಯಾಜುಯೇಷನ್ ಮಾಡಿರೋರು, 10th ಪಾಸ್ ಆಗಿರೋರು ಇದಕ್ಕೆ ಹಾಕ್ಬೋದು ಅಪ್ಲಿಕೇಶನ್ನು. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಅಪ್ಲಿಕೇಶನ್ ಹಾಕಿ. ಆಲ್ ದ ಬೆಸ್ಟ್.